ಈಗ ಸಮಸ್ಯೆ ಇನ್ನೊಂದು ರೀತಿಯಾಗಿ ಪಡ್ಕೊಳ್ಳುತ್ತಾ ಅಂತ ಎಲ್ ಪಿ ಜಿಯ ವಿಚಾರದಲ್ಲಿದ್ದಂಥ ಸಮಸ್ಯೆ ತೈಲದ ವಿಚಾರಕ್ಕೆ ಹೋಗುತ್ತಾ ತೈಲ ದರ ಏರಿಕೆ ಆಗ್ತಾ ಇದೆ. ಅದನ್ನು ಹೇಗೆ ನಿಭಾಯಿಸುತ್ತೆ ದೇಶ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಈಗ ಸಮಸ್ಯೆ ಉದ್ಭವ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆಗಿದ್ರೆ, ಸದ್ಯಕ್ಕೆ ಗ್ಯಾಸನ್ನು ಹೊತ್ತಿರುವಂತಹ ಶಿಪ್ಗಳು ಈಗ ಬಂದಿವೆ. ಸೊ ಆಲ್ಮೋಸ್ಟ್ ಆಲ್ ಒಂದು 80-85 ಸಾವಿರ ಮೆಟ್ರಿಕ್ ಟನ್ವರೆಗೂ ಕೂಡ ಈಗ ನಮಗೆ ಲಭ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಆಗ್ತಾ ಇರುವಂಥ ಸಮಸ್ಯೆಯನ್ನು ಸರಿದೂಗಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ತೈಲ ನೋಡಿ ಸ್ಟೋರಿನ. ಭಾರತದಲ್ಲಿ ಉದ್ಭವಿಸಿರುವ ಗ್ಯಾಸ್ ಸಮಸ್ಯೆ ನೀಗುತ್ತಾ? ಭಾರತಕ್ಕೆ ಎಲ್ಪಿಜಿ ಹೊತ್ತು ತಂದ ನಂದಾದೇವಿ ಹಡಗು ಗುಜರಾತ್ನ ವಾಡಿನಾರ್ ಬಂದರಿಗೆ ಆಗಮನ. ವಾರದಲ್ಲಿ ಗ್ರಾಹಕರಿಗೆ ಎಲ್ಪಿಜಿ ಸರಬರಾಜು ಸಾಧ್ಯ. ಕಳೆದ 8 ದಿನಗಳಿಂದ ಎಲ್ಪಿಜಿ ಸಮಸ್ಯೆಯಿಂದ ಕರ್ನಾಟಕ ಮಾತ್ರವಲ್ಲ, ದೇಶದ ಜನರು ಪರಿತಪಿಸ್ತಾ ಇದ್ದಾರೆ. ಒಂದು ಕಡೆ ವಾಣಿಜ್ಯ ಬಳಕೆ ಸಿಲಿಂಡರ್ ರೀಫಿಲಿಂಗ್ ಸಂಪೂರ್ಣ ಬಂದ್ ಆಗಿದ್ರೆ, ಗೃಹ ಬಳಕೆ ಸಿಲಿಂಡರ್ ಕೂಡ ಕೊರತೆಯಲ್ಲಿತ್ತು. ಇದರಿಂದ ಹೋಟೆಲ್ ಉದ್ಯಮ ಸೇರಿ ಸಾಮಾನ್ಯ ಜನರಿಗೆ ದೊಡ್ಡ ಸಮಸ್ಯೆ ಆಗಿತ್ತು. ಆದರೆ ಈ ಸಮಸ್ಯೆ ಶೀಘ್ರವೇ ಪರಿಹಾರವಾಗುವ ಮುನ್ಸೂಚನೆಗಳು ಸಿಕ್ಕಿದೆ. ಹೌದು, ಸುಮಾರು 47 ಸಾವಿರ ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಅನಿಲವನ್ನು ಹೊತ್ತ ಮತ್ತೊಂದು ಎಲ್ಪಿಜಿ ಟ್ಯಾಂಕರ್ ನಂದಾದೇವಿ ಇಂದು ಗುಜರಾತ್ನ ವಡಿನಾರ್ಗೆ ಬಂದು ತಲುಪಿದೆ. ನಿನ್ನೆಯಷ್ಟೇ ಸಂಘರ್ಷ ಪೀಡಿತ ಹಾರ್ಮುಜ್ ಜಲಸಂಧಿಯನ್ನು ದಾಟಿದ ಮೊದಲ ಎಲ್ಪಿಜಿ ಟ್ಯಾಂಕರ್ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಬಂದರಿಗೆ ಆಗಮಿಸಿತ್ತು. ಇದು ಸುಮಾರು 46 ಸಾವಿರ ಮೆಟ್ರಿಕ್ ಟನ್ ಹೊತ್ತು ಬಂದಿತ್ತು. ಕಳೆದ 2 ದಿನಗಳಲ್ಲಿ ಭಾರತಕ್ಕೆ 93 ಸಾವಿರ ಮೆಟ್ರಿಕ್ ಟನ್ ಎಲ್ಪಿಜಿ ಬಂದು ತಲುಪಿದೆ. ಭಾರತಕ್ಕೆ ಬರುತ್ತಿದೆ ಜಗ್ಲಾಡ್ಕಿ ಹಡಗು. ರಾತ್ರಿ ಅಥವಾ ನಾಳೆಯೊಳಗೆ ಬರಲಿರುವ 3ನೇ ಹಡಗು. ಈ ಬೆಳವಣಿಗೆ ನಡುವೆ ಯುಎಇಯಿಂದ ಸುಮಾರು 81 ಸಾವಿರ ಟನ್ ಮುರ್ಬನ್ ಕಚ್ಚಾ ತೈಲವನ್ನು ಹೊತ್ತುಕೊಂಡು ಭಾರತೀಯ ಧ್ವಜ ಹೊತ್ತು ಹೊರಟಿದ್ದ ಜಗ್ಲಾಡ್ಕಿ ಹಡಗು ಭಾರತಕ್ಕೆ ಸುರಕ್ಷಿತವಾಗಿ ತಲುಪ್ತಾ ಇದೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ವೇಳೆಗೆ ಈ ಹಡಗು ಭಾರತವನ್ನು ತಲುಪಬಹುದು ಅಂತ ನಿರೀಕ್ಷಿಸಲಾಗಿದೆ. ಇದರ ಜೊತೆಗೆ ಪರ್ಷಿಯನ್ ಕೊಲ್ಲಿಯಲ್ಲಿ 22 ಭಾರತೀಯ ಧ್ವಜ ಹೊತ್ತ ಹಡಗುಗಳು ಉಳಿದಿದ್ದು ಒಟ್ಟು 611 ನಾವಿಕರಿದ್ದಾರೆ. ಇವು ಕೂಡ ಹಂತ ಹಂತವಾಗಿ ಭಾರತಕ್ಕೆ ಗ್ಯಾಸ್ ಮತ್ತು ಕಚ್ಚಾ ತೈಲ ಹೊತ್ತು ತರುವ ನಿರೀಕ್ಷೆ ಇದ್ದು, ದೇಶದಲ್ಲಿ ಉಲ್ಬಣಗೊಂಡಿರುವ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ನೀಡಬಹುದು ಎನ್ನಲಾಗ್ತಾ ಇದೆ. ಭಾರತದಲ್ಲಿ ದಿನದಿಂದ ದಿನಕ್ಕೆ LPG ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಪರಿಹಾರವಾಗಿ ಮಧ್ಯಪ್ರಾಚ್ಯದಿಂದ LPGಯನ್ನು ತರಿಸ್ಕೊಳ್ಳುವಂಥ ಪ್ರಕ್ರಿಯೆಗಳು ಕೂಡ ಈಗ ಶುರುವಾಗಿರುವಂಥದ್ದು. ನಿನ್ನೆ ಮತ್ತು ಇವತ್ತು 2 ಹಡಗುಗಳ ಮೂಲಕ LPGಯನ್ನು ಆಮದು ಮಾಡಿಕೊಳ್ಳುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ಮುಖ್ಯವಾಗಿ ಶಿವಾಲಿಕ ಮತ್ತು ನಂದಾದೇವಿ ಹೆಸರಿನ 2 ಹಡಗುಗಳು ಈಗ ಭಾರತಕ್ಕೆ ಬಂದಿದ್ದು ಸುಮಾರು 87 ಸಾವಿರ ಮೆಟ್ರಿಕ್ ಟನ್ನಷ್ಟು ಗ್ಯಾಸ್ ಈಗ ಭಾರತವನ್ನು ತಲುಪಿರುವಂಥದ್ದು. ಈ ನಡುವೆ ಕಚ್ಚಾ ತೈಲವನ್ನು ಕೂಡ ಭಾರತ ಮಧ್ಯಪ್ರಾಚ್ಯದಿಂದ ಆಮದು ಮಾಡಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ಮಾಡ್ತಾ ಇರುವಂಥದ್ದು. ಜಗ್ಲಾಡ್ಕಿ ಅನ್ನುವಂಥ ಹೆಸರಿನ ಒಂದು ಹಡಗು ಈಗ ಭಾರತವನ್ನು ಇವತ್ತು ರಾತ್ರಿ ಅಥವಾ ನಾಳೆಗೆ ಬಂದು ತಲುಪುವಂಥ ನಿರೀಕ್ಷೆಗಳಿದ್ದಾವೆ. ಇದರಲ್ಲಿ 81 ಸಾವಿರ ಮೆಟ್ರಿಕ್ ಟನ್ನಷ್ಟು ಕಚ್ಚಾ ತೈಲ ಇದೆ ಎನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಹೀಗಾಗಿ ಭಾರತ ಭವಿಷ್ಯದಲ್ಲಿ ಗ್ಯಾಸ್ ಮತ್ತೆ ಕಚ್ಚಾ ತೈಲದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅದನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಮಂಗಳೂರಿಗೆ ಬರಲಿದೆ ಎಲ್ಪಿಜಿ ಸ್ಟಾಕ್. ಶುಕ್ರವಾರ ಬರಲಿರುವ ಶಿವಾಲಿಕ್ ಹಡಗು ರಾಜ್ಯದಲ್ಲಿ ಎಲ್ಪಿಜಿ ಸಮಸ್ಯೆ ದೊಡ್ಡದಾಗ್ತಾ ಇದೆ. ಈ ಬೆಳವಣಿಗೆಗಳ ನಡುವೆ ನಿನ್ನೆ 46 ಸಾವಿರ ಟನ್ ಎಲ್ಪಿಜಿ ಹೊತ್ತು ಭಾರತಕ್ಕೆ ಬಂದಿರುವ ಶಿವಾಲಿಕ್ ಹಡಗಿನಿಂದ 26 ಸಾವಿರ ಟನ್ ಎಲ್ಪಿಜಿ ನವಮಂಗಳೂರು ಬಂದರಿಗೆ ರವಾನೆಯಾಗಲಿದೆ. ಮುಂದಿನ ಶುಕ್ರವಾರ ಮಂಗಳೂರು ಬಂದರನ್ನ ಶಿವಾಲಿಕ್ ಹಡಗು ತಲುಪಲಿದೆ. ಪೆಟ್ರೋಲ್ ಡೀಸೆಲ್ಗೂ ತಟ್ಟಿದ ವಾರ್ ಎಫೆಕ್ಟ್. ಶೆಲ್ನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಮಧ್ಯಪ್ರಾಚ್ಯ ನಡೆಸ್ತಾ ಇರುವ ಯುದ್ಧದ ಎಫೆಕ್ಟ್ನಿಂದಾಗಿ ತೈಲ ಮತ್ತು ಅನಿಲಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಇದರ ಪರಿಣಾಮವಾಗಿ ಶೆಲ್ನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ 2 ರೂಪಾಯಿ ಏರಿಕೆ ಮಾಡಲಾಗಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಶೆಲ್ನಲ್ಲಿ ಪೆಟ್ರೋಲ್ ತುಟ್ಟಿ. ಪೆಟ್ರೋಲ್ ನಾರ್ಮಲ್ ಹಳೆ ದರ 106 ರೂಪಾಯಿ, ಹೊಸ ದರ 108 ರೂಪಾಯಿ. ಪೆಟ್ರೋಲ್ ಪವರ್ ಹಳೆ ದರ 116 ರೂಪಾಯಿ, ಹೊಸ ದರ 118 ರೂಪಾಯಿ. ಡೀಸೆಲ್ ನಾರ್ಮಲ್ ಹಳೆ ದರ 91 ರೂಪಾಯಿ 50 ಪೈಸೆ, ಹೊಸ ದರ 93 ರೂಪಾಯಿ 50 ಪೈಸೆ. ಡೀಸೆಲ್ ಪವರ್ ಹಳೆ ದರ 101 ರೂಪಾಯಿ 50 ಪೈಸೆ, ಹೊಸ ದರ 103 ರೂಪಾಯಿ 50 ಪೈಸೆಯಷ್ಟು ಏರಿಕೆ ಮಾಡಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಸಿಲಿಂಡರ್ ಸಮಸ್ಯೆಯನ್ನ ಮತ್ತಷ್ಟು ಬಿಗಡಾಯಿಸಿತು. ಇದರ ಮಧ್ಯ ಈಗ ಇದರ ಎಫೆಕ್ಟ್ ಏನಿದೆ ಅದು ಪೆಟ್ರೋಲ್ ಡೀಸೆಲ್ಗೂ ಕೂಡ ತಟ್ಟಿದೆ. ಈಗಾಗಲೇ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಬರೋಬ್ಬರಿ 2 ರೂಪಾಯಿಗೆ ಏರಿಕೆ ಕಂಡಿದೆ. ಇನ್ನು ಯುದ್ಧ ಇದೇ ರೀತಿ ಮುಂದುವರೆದ್ರೆ ಮತ್ತೆ ದರ ಏರಿಕೆ ಆಗುವಂತಹ ಆತಂಕವನ್ನ ಸಿಬ್ಬಂದಿಗಳು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಎಲ್ಪಿಜಿ ಸಮಸ್ಯೆ ಉದ್ಭವಿಸಿದ್ದು, ಎಲ್ಪಿಜಿ ಹೊತ್ತ ಹಡಗುಗಳು ಬಂದಿದ್ದು ಕೆಲ ದಿನಗಳಲ್ಲಿ ಈ ಸಮಸ್ಯೆ ನೀಗುವ ಲಕ್ಷಣಗಳು ಕಾಣ್ತಾ ಇವೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.